ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವೈಕುಂಠ ಬಾರ್ ಸರ್ಕಲ್, ನಿಮಗೆ ಈ ಗಂಗೊನಹಳ್ಳಿ, ಮಾದನಾಯಕನಹಳ್ಳಿ, ಆಮೇಲೆ ಅಂದ್ರಳ್ಳಿ, ಈ ಕಡೆ ಯಾವುದು ಮಾಚೋಹಳ್ಳಿ, ಈ ಕಡೆ ತುಮಕೂರು ರೋಡ್ ಅವ್ರಿಗೆ, ತುಮಕೂರು ರೋಡಲ್ಲಿದ್ದವ್ರಿಗೆ ಇದು ತುಂಬಾ ಗೊತ್ತಿರೋ ಏರಿಯಾ ಇದು. ಆಮೇಲೆ ರಾಘವೇಂದ್ರ ಸ್ವಾಮಿ ಟೆಂಪಲ್, ಆಮೇಲೆ ಸಾಯಿಬಾಬಾ ಟೆಂಪಲ್ಗೆ, ಈ ಟೆಂಪಲ್ಗಳಿಗೆ ಯಾರ್ಯಾರು ವಿಸಿಟ್ ಮಾಡ್ತಾರೋ ಅವ್ರಿಗೆ ಈ ಏರಿಯಾ ಚೆನ್ನಾಗಿ ಗೊತ್ತಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ನಿಮಗೆ NH4 ಈ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಈ ಒಂದು ಮನೆಗೆ, ಈ ಒಂದು ಪ್ಲೇಸ್ಗೆ ನಿಮಗೆ ಏನಿಲ್ಲ ಅಂದರೆ ಒಂದು 6.5 ಕಿಲೋಮೀಟರ್ಸ್ ನಿಮಗೆ NH4ಇಂದ ಅಂದರೆ ಮೇನ್ ರೋಡಿಂದ ಈ ಮನೆಗೆ ಒಂದು 4.5 ಕಿಲೋಮೀಟರ್ಸ್ ಆಗುತ್ತೆ. ಈ ಕಡೆ ಮಾಗಡಿ ರೋಡಿಂದ ಕೂಡ ಈ ಒಂದು ಪ್ಲೇಸ್ಗೆ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೋಡು ಮನೆ ಮುಂದೆ ರೋಡ್ ತೋರಿಸ್ತಾ ಇದ್ದೀನಿ. ಇನ್ನೂ ಸ್ಯಾನಿಟರಿ ಡ್ರೈನೇಜ್ ಏನಾಗಿಲ್ಲ, ಪಿಟ್ಕೊಂಡಿನೇ ಇವರು ಕನೆಕ್ಟ್ ಮಾಡಿರೋದು. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇಲ್ಲಿ ರೋಡ್ ಆಗುತ್ತೆ. ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತೀನಿ. ನಾನು ಆವಾಗಲೇ ಆ ಕಡೆಯಿಂದ ವ್ಯೂ ತೋರಿಸ್ದೆ, ಇವಾಗ ಈ ಕಡೆಯಿಂದನೂ ವ್ಯೂ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದ್ರದ್ದು ಡೀಟೇಲ್ಸ್ ಹೇಳ್ಕೊಡ್ತೀನಿ. ಇದು 30-40, ಇದು ಡೀಟೇಲ್ಸ್ ಬಂದ್ಬಿಟ್ಟು 30-40 ಮೆಷರ್ಮೆಂಟು. ಟೋಟಲ್ 1200 ಸ್ಕ್ವೇರ್ ಫೀಟು. ಈ 1200 ಸ್ಕ್ವೇರ್ ಫೀಟಲ್ಲಿ ಏನೇನಿದೆ ಅಂದರೆ, ಗ್ರೌಂಡಲ್ಲಿ 2 ಸಿಂಗಲ್ BHK ಪ್ಲಸ್ 1 RK. ಗ್ರೌಂಡಲ್ಲಿ 2 ಸಿಂಗಲ್ BHK ಪ್ಲಸ್ 1 RK. ಫಸ್ಟಲ್ಲಿ 2 BHK, ಆಮೇಲೆ ಅದ್ರ ಮೇಲೆ 1 ಸಿಂಗಲ್ BHK. ಸೊ ಆಮೇಲೆ ಬೋರ್ವೆಲ್ ಕೂಡ ಇದೆ, ಪಾರ್ಕಿಂಗ್ ಕೂಡ ಇದೆ. ನೋಡಿ ಫ್ರೆಂಡ್ಸ್, ಈಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ನಿಮಗೆ ಬೋರ್ವೆಲ್ಲು, ಪಾರ್ಕಿಂಗು ಎಲ್ಲ ತೋರಿಸ್ತಾ ಇದ್ದೀನಿ. ನಿಮಗೆ ಪಾರ್ಕಿಂಗಲ್ಲಿ ಏನಿಲ್ಲ ಅಂದರೆ ಆರಾಮ್ಸೆ ಒಂದು ಕಾರ್ನ ನಿಲ್ಸ್ಕೊಬೋದು, ಪ್ಲಸ್ 4-5 ಬೈಕ್ನ ನಿಲ್ಸ್ಕೊಬೋದು. ನಿಮಗೆ ಮಾಮೂಲಿ ಇದು ಫ್ರೆಂಡ್ಸ್, ಈ ಮನೆ ಏನಿಲ್ಲ ಅಂದರೆ ಒಂದು 4 ಇಯರ್ಸ್ ಹಳೇದು ಅಂದ್ಕೊಳ್ಳಿ. ಒಂದು 3 to 4 ಇಯರ್ಸ್ ಹಳೇದಿದು ಈ ಮನೆ. ಆಮೇಲೆ ಇಲ್ಲಿ ಗ್ಯಾಸ್ ಕನೆಕ್ಷನ್ಗೂ ಎಲ್ಲದಕ್ಕೂ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ಏನೋ ಗ್ರೌಂಡಲ್ಲಿ 2 ಸಿಂಗಲ್ BHK ಪ್ಲಸ್ 1 RKಗೆ ಏನಿಲ್ಲ ಅಂದರೆ ನಿಮಗೆ 5,000 ಸಿಂಗಲ್ BHK ಕೊಟ್ಟು 10,000 ಪ್ಲಸ್ ಇದೊಂದು ರೂಮ್ಗೆ ಒಂದು 3,000 ಕೊಟ್ಟರು ಇಲ್ಲಿ 13,000 ರೆಂಟ್ ಈ ಇದರಲ್ಲೇ ಬರುತ್ತೆ. ಪ್ಲಸ್ ಮೇಲೆ 2 BHK, ಅದನ್ನು ಓನರ್ ಯೂಸ್ ಮಾಡ್ಕೊತೀನಿ ಅಂದರೆ ಓಕೆ. ಓನರ್ ಯೂಸ್ ಮಾಡಲಿಲ್ಲ ಅಂದರೆ ನಿಮಗೆ ಮಿನಿಮಮ್ 10,000 ಅಂದ್ಕೊಂಡ್ರು 13,000 ಪ್ಲಸ್ 10,000 23,000 ಆಗುತ್ತೆ. ಪ್ಲಸ್ ಅದ್ರ ಮೇಲೆ ಒಂದು ಸಿಂಗಲ್ BHK ಇದೆ, ಅದ್ರ ಮೇಲೆ ಒಂದು ಸಿಂಗಲ್ BHK. ಅದಕ್ಕೆ ಏನಿಲ್ಲ ಅಂದ್ರೂ 4,000 ಮಿನಿಮಮ್ ಎತ್ಕೊಂಡ್ರು 23 ಪ್ಲಸ್ 24,000 27,000 ನಿಮಗೆ. ಇದು ನೀವು ಇಲ್ಲ ಅಂದರೆ, ಓನರ್ ಇಲ್ಲ ಅಂದರೆ, ನೀವು ಬರೀ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀನಿ ಅಂದ್ಕೊಂಡ್ರು ಇಲ್ಲಿ 27,000 ನಿಮಗೆ ರೆಂಟೆಡ್ ಇನ್ಕಮ್ ಈ ಒಂದು ಬಿಲ್ಡಿಂಗಿಂದ ಇದೆ. ನೋಡಿ ಫ್ರೆಂಡ್ಸ್, ಈಗ ಪಾರ್ಕಿಂಗಿಂದ ಬಂದೆ, ಪಾರ್ಕಿಂಗ್ ಎಲ್ಲ ತೋರಿಸ್ದೆ. ನೆಕ್ಸ್ಟ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಬಿಲ್ಡಿಂಗಲ್ಲಿ ಯಾವುದೇ ಮನೆಗೂ ಇಂಟೀರಿಯರ್ ಆಗಿರೋದಿಲ್ಲ. ಎಲ್ಲ ಬೆಡ್ರೂಮು, ದೇವ್ರ ಮನೆ, ಅಟ್ಯಾಚ್ ಬಾತ್ರೂಮು ಎಲ್ಲ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ನೋಡಿ, ಪ್ರತಿಯೊಂದು ಸಿಂಗಲ್ ಬೆಡ್ರೂಮ್ಗೆ ಮನೆಗೆ ಆಗಲಿ ಎಲ್ಲ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ, ದೊಡ್ಡದಾಗಿ ಬಂದಿದ್ದಾವೆ. ಯಾಕಂದರೆ 30-40 ಇದು ಈಸ್ಟ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ನಾರ್ತ್ ಫೇಸ್ಗೆ ಒಂದು RK ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಈಗ ನಾನು ತೋರಿಸ್ತಾನಿಲ್ಲ, ಇದು RK ರೂಮು, ಕಿಚನ್ನು ಪ್ಲಸ್ ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ ಈ ಒಂದು RKಯಲ್ಲಿ. ಇದು ಓನರೇ ಯೂಸ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ, ಹಂಗಾಗಿ ಇಲ್ಲಿ ತುಂಬಾ ಐಟಮ್ನ, ಅವರ ಎಕ್ಸ್ಟ್ರಾ ಐಟಮ್ಸ್ನ ಇಲ್ಲಿ ಅಲ್ಲಿ ಇಟ್ಕೊಂಡಿದ್ದಾರೆ.
ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಒಂದು ಸಿಂಗಲ್ BHK ತೋರಿಸ್ತೆ, ಒಂದು RK ತೋರಿಸ್ತೆ. ನೆಕ್ಸ್ಟ್ ನೋಡಿ, ಇದು ಹಿಂದೆ ಹೋಗೋಕ್ಕೆ ಪ್ಯಾಸೇಜ್, ಒಂದು 3 ಫೀಟ್ ಪ್ಯಾಸೇಜ್ನ ಪ್ರೊವೈಡ್ ಮಾಡಿದ್ದಾರೆ. ಆರಾಮ್ಸೆ ಓಡಾಡ್ಬೋದು. ಏನಾದರೂ ಐಟಮ್ ತೊಗೊಂಡು ಹೋಗ್ಬೇಕಾದ್ರೂ ಏನೂ ತೊಂದರೆ ಇಲ್ಲ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಒಂದು ಸಿಂಗಲ್ BHK. ಒಟ್ಟು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು, ಬೋರ್ವೆಲ್ಲು, 2 ಸಿಂಗಲ್ BHK, ಒಂದು RK ಇದೆ. ಇಲ್ಲಿ ಓನ್ ಬೋರ್ವೆಲ್ನಿಂದ ಈ ಬಿಲ್ಡಿಂಗಿಗೆ ನೀರಿಗೆ ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಅವೈಲೇಬಲ್ ಇದೆ. ಸೊ ಹಾಗಾಗಿ ನಿಮಗೆ ನೀರಿಗೆ ಯೋಚನೆ ಇಲ್ಲ. ನೋಡಿ, ರೂಮ್ಗಳು ನಿಮಗೆ ಸಿಂಗಲ್ ಬೆಡ್ರೂಮ್ ರೂಮ್ಗಳಲ್ಲಿ ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡದಾಗಿದೆ. ಆರಾಮ್ಸೆ ನೀವು ಫ್ಯಾಮಿಲಿ ಕಾರ್ಟ್ನ ಯೂಸ್ ಮಾಡ್ಕೊಬೋದು. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,12,00,000 ಹೇಳ್ತಾ ಇದ್ದಾರೆ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,12,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ಜಾಸ್ತಿ ನೆಗೋಷಿಯಬಲ್ ಇರೋದಿಲ್ಲ. ಯಾರು ಜಾಸ್ತಿ ಎಕ್ಸ್ಪೆಕ್ಟು ಮೋರ್ ದೆನ್ 5 ಲ್ಯಾಕ್ಸ್ ನೆಗೋಷಿಯಬಲ್ ಮಾತ್ರ ಯಾರು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಡಿ. ಯಾಕಂದರೆ ಓನರ್ ಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ. ಹಾಗಾಗಿ ನಾನು ಈಗಲೇ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಇವಾಗ ನೋಡಿ, ನೀವು ಇವಾಗ 1 ಕೋಟಿ ಇವಾಗ ಈ ಏರಿಯಾದಲ್ಲಿ ನಿಮಗೆ ಸೈಟ್ ರೇಟ್ ಬಂದ್ಬಿಟ್ಟು 3,500 ಇಂದ 4,000 ಇದೆ. 3,500 ಇಂದ 4,000 ಇದೆ. ಸೊ 1,200 ಸ್ಕ್ವೇರ್ ಫೀಟ್ಗೆ ಏನಿಲ್ಲ ಅಂದರೂ 48 ಲ್ಯಾಕ್ಸ್. 1,200 ಸ್ಕ್ವೇರ್ ಫೀಟ್ಗೆ ಏನಿಲ್ಲ ಅಂದರೂ 48 ಲ್ಯಾಕ್ಸ್ ಬರೀ ಸೈಟ್ಗೆ ಆಗುತ್ತೆ. ನಿಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂದರೆ ನೋಡಿ, ಇವಾಗ ಗ್ರೌಂಡು ಫಸ್ಟು, ಸೆಕೆಂಡು ಗ್ರೌಂಡಲ್ಲಿ 12 ಚದರ ಅಡಿ ಬರುತ್ತೆ. ಫಸ್ಟಲ್ಲಿ ಒಂದು 12 ಚದರ ಅಡಿ, ನೆಕ್ಸ್ಟ್ ಅದ್ರ ಮೇಲೆ ಒಂದು 4 ಚದರ ಅಡಿ ಬರುತ್ತೆ. ಸೊ ನಿಮಗೆ 12 24 ಪ್ಲಸ್ 4 28 ಚದರ. 28 ನಿಮಗೆ ಈಗಿನ ರೇಟು, ಈಗಿನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಒಂದು ಚದರಡಿಗೆ ಏನಿಲ್ಲ ಅಂದರೆ 2 ಲಕ್ಷ ಬರುತ್ತೆ. 28 × 2 56 ಲಕ್ಷ. 56 ಲಕ್ಷ ಪ್ಲಸ್ ಇದೊಂದು 48 ಲಕ್ಷ. ನಿಮಗೆ ಏನಿಲ್ಲ ಅಂದ್ರೂ 1,04,00,000 ಇಲ್ಲೇ ಬಂದ್ಬಿಡುತ್ತೆ. ಈ ಒಂದು ಕ್ಯಾಲ್ಕುಲೇಷನ್ ತೊಗೊಂಡ್ರೆ ನಿಮಗೆ ಇದ್ರ ವ್ಯಾಲ್ಯೂ ನಿಮಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ, ಇವಾಗ 1,04,00,000 ಅವ್ರು ಹೇಳ್ತಾ ಇರೋದು 1,12,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ ನೆಗೋಷಿಯಬಲ್ ಇರುತ್ತೆ. ಹಾಗಾಗಿ ಇದು ವರ್ತ್ ಅಂತಲೇ ನಾನು ಹೇಳ್ಬೋದು. ಈ ಬಿಲ್ಡಿಂಗು ನಿಮಗೆ ಅವ್ರೇನು ಓನರು ಕೋಟಿಂಗ್ ಮಾಡಿದಾರೋ ಆ ಅಮೌಂಟು ವರ್ತ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ನೋಡಿ ಇವಾಗ ಗ್ರೌಂಡ್ ಎಲ್ಲ ತೋರಿಸಿದ್ದೀನಿ. ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ 2 BHK ಮನೆನ ತೋರಿಸ್ತಾ ಇದ್ದೀನಿ. ಯಾವುದಕ್ಕೂ ನಾನು ಹೇಳ್ತಾ ಇದ್ದೀನಲ್ಲ, ಯಾವುದಕ್ಕೂ ಇಂಟೀರಿಯರ್ ವರ್ಕು ಆಗಿರೋದಿಲ್ಲ. ನಿಮಗೆ ಏನಿಲ್ಲ ಅಂದರೆ ನೀವು ಬಂದು ಏನನ್ನು ತೊಗೊಂಡ್ರು ಮಾಡಿಸ್ತೀನಿ ಅಂದರೆ ಮಿನಿಮಮ್ 5 ಲ್ಯಾಕ್ಸ್ ಅಂತೂ ಇದಕ್ಕೆ ಇಂಟೀರಿಯರ್ ವರ್ಕ್ಗೆ ಬೇಕಾಗುತ್ತೆ. ಸೊ ಹಂಗಾಗಿ ನೀವು 1,12,00,000 ತೊಗೊತೀರ ಅಂದರೆ ಇನ್ನೊಂದು 5 ಲಕ್ಷ ಹಾಕಿದ್ರೆ 1,17,00,000 ಒಂದು ಒಳ್ಳೆ ಸೂಪರ್ ಮನೆ ನಿಮ್ಮದಾಗುತ್ತೆ ಆರಾಮ್ಸೆ. ನೋಡಿ, ಓಪನ್ ಕಿಚನ್ ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ಇದು ಓನರ್ಗೆ ಇರೋಕ್ಕೆ ಅಂತಲೇ ಮನೇನ ಕಟ್ಟಿರೋದು. ಇದು ನೋಡಿ, ಅಡುಗೆ ಮನೆ ಎಷ್ಟು ಸ್ಪೇಷಿಯಸ್ ಆಗಿದೆ. ಪ್ಲಸ್ ಈ ಕಡೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ನೋಡಿ, ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ತುಂಬಾ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ, ಪ್ಲ್ಯಾನಾಗಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಇದು ಡೈನಿಂಗ್ ಹಾಲು. ಈ ಏರಿಯಾ ಡೈನಿಂಗ್ ಹಾಲ್ ಆಗಿ ಬೇಕಾದ್ರೆ ಯೂಸ್ ಮಾಡ್ಬೋದು ನೀವು. ಇಲ್ಲೊಂದು ಕಾಮನ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ ನೋಡಿ, ಇದು ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ನಿಮಗೆ ವಾರ್ಡ್ರೋಬ್ಸ್ಗೆ ಅಂತಲೇ ಸಜ್ಜೆ ಕೊಟ್ಬಿಟ್ಟು ಅವರು ಕೆಳಗಡೆ ಒಂದು ಸ್ಟೆಪ್ ಕೂಡ ಗ್ರಾನೈಟಲ್ಲಿ ಒಂದು ಸ್ಟೆಪ್ ಕೂಡ ಮಾಡಿದ್ದಾರೆ. ಸೊ ಹಂಗಾಗಿ ನೀವು ನೆಕ್ಸ್ಟ್ ಇಂಟೀರಿಯರ್ ವರ್ಕ್ ಮಾಡಬೇಕಾದ್ರೆ ಅದನ್ನು ನೀಟಾಗಿ ಮಾಡ್ಕೊಬೋದು, ಏನೂ ತೊಂದರೆ ಇಲ್ಲ. ರೂಮೆಲ್ಲ ಏನಿಲ್ಲ ಅಂದರೂ ನಿಮಗೆ
12x12 ರೂಮು, ಏನಿಲ್ಲ ಅಂದರೂ 12x12 ಮೆಜರ್ಮೆಂಟ್ ಇದೆ ನೋಡಿ. ಪ್ಲಸ್ ಅಟ್ಯಾಚ್ ಬಾತ್ರೂಮ್ ಕೂಡ ಈ ಬೆಡ್ರೂಮ್ಗೆ ಅವೈಲೇಬಲ್ ಇದೆ. ನೋಡಿ ನೆಕ್ಸ್ಟ್ ಈ ಕಡೆಯಿಂದನೂ ವ್ಯೂ ತೋರಿಸಿದೆ. ಹಾಲು ತುಂಬಾ ದೊಡ್ಡದಾಗಿದೆ ಫ್ರೆಂಡ್ಸ್. ನಿಮಗೆ 100% 1200 ಸ್ಕ್ವೇರ್ ಫೀಟಲ್ಲಿ ಬರೀ 2 ಬೆಡ್ರೂಮ್ ಮನೆ ಮಾಡಿದ್ದಾರೆ ಅಂದರೆ ನಿಮಗೆ ಎಲ್ಲನೂ ತುಂಬಾ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ನೆಕ್ಸ್ಟ್ ಬನ್ನಿ ನೋಡಿ, ಫಸ್ಟ್ ಬೆಡ್ರೂಮ್ನ ತೋರಿಸಿದೆ, ಸೆಕೆಂಡ್ ಬೆಡ್ರೂಮ್ ತೋರಿಸಿದ್ದೀನಿ, ಅದು ಕೂಡ ತುಂಬಾ ಸ್ಪೇಷಿಯಸ್ ಆಗಿತ್ತು. ನೆಕ್ಸ್ಟ್ ಬನ್ನಿ ನೋಡಿ, ಇದು ಕೂಡ ಈಸ್ಟ್ ಫೇಸ್ಗೆ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಬಾಲ್ಕನಿ ಕೂಡ, ಅಂದರೆ ಈ ಪ್ಯಾಸೇಜ್ ಕೂಡ ತುಂಬಾ ದೊಡ್ಡದಾಗಿದೆ. ಹಾಗಾಗಿ ನಿಮಗೆ ತುಂಬಾ ಪ್ಲ್ಯಾನಿಂಗ್ ಕಟ್ಟಿರೋದ್ರಿಂದ ಚೆನ್ನಾಗಿ ಇದನ್ನು ಯುಟಿಲೈಸ್ ಮಾಡ್ಬೋದು. ನೆಕ್ಸ್ಟ್ ಬನ್ನಿ, ಗ್ರೌಂಡ್ ಫ್ಲೋರ್ ಆಯಿತು, ಫಸ್ಟ್ ಫ್ಲೋರ್ ಆಯಿತು. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಏನಿಲ್ಲ ಅಂದರೆ ಒಂದು ಸಿಂಗಲ್ BHK ಮನೆ ಬರುತ್ತೆ. ಇಲ್ಲೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿರೋ ಒಂದು ಸಿಂಗಲ್ BHK ಮನೆ ಬರುತ್ತೆ. ಇಲ್ಲಿ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಒಂದು 4 ಇಯರ್ಸ್ ಬ್ಯಾಕ್ ಅಲ್ವಾ, ಆಗಿನ ಕಾಲಕ್ಕೆ ತಕ್ಕನಾಗಿ ಫ್ಲೋರಿಂಗ್ ಗ್ರಾನೈಟ್ಸ್ನ ಯೂಸ್ ಮಾಡಿದ್ದಾರೆ. ಎಲ್ಲ ಮನೆಯಲ್ಲೂ ಸಿಂಗಲ್ BHK ಮನೆ ಆಗಲಿ, ಬಾಡಿಗೆ ಮನೆ ಆಗಲಿ, ಸ್ವಂತಕ್ಕೆ ಆಗಲಿ, ಎಲ್ಲ ಇದರಲ್ಲೂ ದೇವ್ರ ಮನೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ರಿಜ್ಗೂ ಕೂಡ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ನೀಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಜಸ್ಟ್ ಏನಂದರೆ ಮೈನಸ್ ಏನಂದರೆ ವಾರ್ಡ್ರೋಬ್ಸ್ ಆಗಿರೋದಿಲ್ಲ, ಅದೊಂದೇ ಮೈನಸ್ ಈ ಒಂದು ಬಿಲ್ಡಿಂಗಲ್ಲಿ. ನೋಡಿ, ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಫ್ರೆಂಡ್ಸ್, ಇದು ಪಿಲ್ಲರ್ ಕನ್ಸ್ಟ್ರಕ್ಷನು. ಸೊ ಹಾಗಾಗಿ ಎಲ್ಲ ನೀಟಾಗಿ ಹೊರಗಡೆ ಪಿಲ್ಲರ್ ನಿಮಗೆ ಕಾಣಿಸಂಗೆ ಬಿಟ್ಟಿದ್ದಾರೆ ನೋಡಿ. ಏನಿಲ್ಲ ಅಂದ್ರೆ ಒಂದು 1200 ಸ್ಕ್ವೇರ್ ಫೀಟ್ ಜಾಗಕ್ಕೆ ನಿಮಗೆ ಏನಿಲ್ಲ ಅಂದ್ರೆ ಒಂದು 12 ಪಿಲ್ಲರ್ಸ್ ಬರುತ್ತೆ. ಹಂಗಾಗಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿಂದ ನಿಮಗೆ ನೆಕ್ಸ್ಟ್ ಯೂಸ್ಫುಲ್ಗೆ ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಬೇಕಾದ್ರೆ ಇನ್ನೂ ಒಂದು ಫ್ಲೋರ್ನ ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಅದು ಸುತ್ತಮುತ್ತ ಮನೆಯೆಲ್ಲ ತೋರಿಸ್ತಾ ಇದ್ದೀನಿ, ಜಾಗ ತೋರಿಸ್ತಾ ಇದ್ದೀನಿ. ಏನು ಆಲ್ಮೋಸ್ಟ್ ಏನಿಲ್ಲ ಒಂದು 60% ಮನೆಗಳೆಲ್ಲ ಆಗಿದ್ದಾವೆ. ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇರೋ ಏರಿಯಾ ಕೂಡ ಇದು. ಹಂಗಾಗಿ ನಿಮಗೆ ಇಲ್ಲಿ ಮನೆಗಳೇ ಇಲ್ಲ, ಬರೀ ಏನು ಖಾಲಿ ಜಾಗ ಅಂತ ಅಂದ್ಕೊಂಬೇಡಿ. ಆಲ್ಮೋಸ್ಟ್ ನೋಡಿ ಒಂದು 60 to 70% ಮನೆಗಳೆಲ್ಲ ಕವರ್ ಆಗಿದ್ದಾವೆ. ನಿಮಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಅವೈಲೇಬಲ್ ಇದೆ. ಈ ವೈಕುಂಠ ಬಾರ್ ಸರ್ಕಲ್ ಬಸ್ ಸ್ಟಾಪೇ ಇದಕ್ಕೆ ನಿಯರೆಸ್ಟ್ ಬಸ್ ಸ್ಟಾಪು. ನಿಮಗೆ ಈ ಮಾದನಾಯಕನಹಳ್ಳಿಯಿಂದ ಮಾಗಡಿ ರೋಡ್ಗೆ ಬಸ್ಸಸ್ ಕೂಡ ಏನಿಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ಗೆ ಅವೈಲೇಬಲ್ ಇದ್ದಾವೆ. ಸೊ ಹಂಗಾಗಿ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೂಡ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಏನಿದೆ ಫ್ರೆಂಡ್ಸ್, ಈ ಮನೆ ಒಂದು ಮೆಜರ್ಮೆಂಟ್ ಇನ್ನೊಂದ್ಸರಿ ಹೇಳ್ಬಿಡ್ತೀವಿ. 30-40 1200 ಸ್ಕ್ವೇರ್ ಫೀಟು. ಗ್ರೌಂಡಲ್ಲಿ 2 ಸಿಂಗಲ್ BHK, ಒಂದು RK ಇದೆ. ಫಸ್ಟಲ್ಲಿ ಒಂದು 2 BHK ಇದೆ. ಆಮೇಲೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK. ನಿಮಗೆ ಬಾಡಿಗೆ ಏನಿಲ್ಲ ಅಂದ್ರೆ ನೀವು ಇತ್ಕೊಂಡಾದರೆ ಒಂದು
17,000 ನೀವು ಬಾಡಿಗೆನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಇಲ್ಲ ಅಂದ್ಕೊಂಡ್ರೆ ಏನಿಲ್ಲ ಅಂದರೂ 27,000 ಬಾಡಿಗೆನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,12,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ಜಾಸ್ತಿ ನೆಗೋಷಿಯಬಲ್ ಇರೋದಿಲ್ಲ. ಯಾಕಂದರೆ ಓನರು ಅಷ್ಟು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ನನಗೆ ಈ ಬಜೆಟಿಗೆ ಬರೋಂಗಿದ್ರೆ ಮಾತ್ರ ಕರ್ಕೊಂಬನ್ನಿ, ಇಲ್ಲಾಂದರೆ ಬೇಡ ಅಂತ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಏನೇ ಡೀಟೇಲ್ಸ್ ಬೇಕು ಅಂದರೆ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ.